ಬೇಸಿಗೆ ಏನು ಆರಂಭ ಆಗಿಲ್ಲ. ಅದಕ್ಕೂ ಮುನ್ನವೇ ರಾಯಚೂರು ಭಾಗದಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಅನ್ನೋದು ಎದುರಾಗ್ತಾ ಇದೆ. ಗಣೇಕಲ್ ಜಲಾಶಯದಿಂದ ಕೆರೆಗೆ ನೀರು ತುಂಬುವ ಕಾರ್ಯ ವಿಳಂಬ ಆಗಿದೆ. ಬೇಸಿಗೆ ಮುನ್ನವೇ ರಾಯಚೂರಿನಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ರಾಂಪುರ ಕೆರೆಯಲ್ಲಿ 15 ದಿನಕ್ಕಾಗುವಷ್ಟು ಮಾತ್ರ ನೀರಿದೆ. ಆಮೇಲೆ ಏನು ಮಾಡಬೇಕು ಆ ಭಾಗದ ಜನ? ಇದೇ ಪ್ರಶ್ನೆ. ನಗರಸಭೆಯಿಂದ 3 ದಿನಕ್ಕೆ 1 ಬಾರಿ ನೀರು ಪೂರೈಕೆಯನ್ನು ಮಾಡಲಾಗ್ತಾ ಇದೆ. 2 ನದಿ ಇದ್ರೂ ಕೂಡ ಯಾರಿಗೂ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿ ರಾಯಚೂರು ಭಾಗದಲ್ಲಿದೆ. ಉತ್ತರ ಕರ್ನಾಟಕದ ಬಹುತೇಕ ಭಾಗ ಅಂತ ಹೇಳಿದ್ರೆ ತತ್ತರಿಸಿ ಹೋಗದೆ ನೀರಿನ ವಿಚಾರಕ್ಕೆ ಈ ಕ್ಷಣಕ್ಕೂ ಕೂಡ ಅದು ಹೇಗೆ ಜೀವನ ಮಾಡ್ತಿದ್ದಾರಪ್ಪ ಅನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತೆ. ಆದರೆ ಈ ಒಂದು ಸಮಸ್ಯೆ ಈ ದಿನಗಳಲ್ಲಿ ಮಲೆನಾಡು ಭಾಗಕ್ಕೆ, ಅರೆಮಲೆನಾಡು ಭಾಗಕ್ಕೆ, ಕರಾವಳಿ ಭಾಗಕ್ಕೆ ಕೂಡ ತಡ್ತಾ ಇದೆ. ಕಾರಣ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಆಗ್ತಾ ಇರುವಂಥ ಪ್ರಕೃತಿ ನಾಶ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ರಾಯಚೂರು ಅಂದರೆ ಕುಡಿಯೋ ನೀರಿಗೆ ಸಮಸ್ಯೆ ಅನ್ನೋದನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ಅಂಥ ಒಂದು ಸನ್ನಿವೇಶವನ್ನು ಪ್ರತಿ ಬಾರಿ ಕೂಡ ಇವರು ಎದುರಿಸ್ತಾ ಇರ್ತಾರೆ. ನೋಡಿ, ಈಗೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಗಣೇಕಲ್ ಜಲಾಶಯ. ಇನ್ನೊಂದು 15 ದಿವಸಕ್ಕಾಗ್ಬೋದು. ಆ 15 ದಿವಸಕ್ಕಾಗುವಷ್ಟು ನೀರು ಮಾತ್ರ ಇದೆ. ಆಮೇಲೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ಆ ಭಾಗದ ಜನರ ಈ ಪ್ರಶ್ನೆಗೆ ಯಾವುದೇ ಜನಪ್ರತಿನಿಧಿ, ನಗರಸಭೆ ಉತ್ತರ ಕೊಡಲಾಗದಂತಹ ಪರಿಸ್ಥಿತಿ ಉದ್ಭವವಾಗಿದೆ. ನೋಡಿ, ಇನ್ನು ಬೇಸಿಗೆನೇ ಬಂದಿಲ್ಲ, ಅಷ್ಟರಲ್ಲೇ ಈ ರೀತಿ ಪರಿಸ್ಥಿತಿ ಅಂದರೆ ಬೇಸಿಗೆ 3-4 ತಿಂಗಳು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಒಂದು ರಾಂಪುರ ಕೆರೆ ಇದೆ, ಅದು ಸುಮಾರು 16 ವಾರ್ಡ್ಗೆ ನೀರನ್ನು ಸರಬರಾಜು ಮಾಡುತ್ತದೆ. ಆಮೇಲೆ ಇನ್ನೊಂದು ಕಡೆ ಕೃಷ್ಣಾ ನದಿ, ಅದರಿಂದ ಕೂಡ ನೀರು ಸರಬರಾಜು ಆಗುತ್ತೆ. ಇದಲ್ಲದೇ 24x7 ಅಂತ 100 ಕೋಟಿಗಳನ್ನು ಖರ್ಚು ಮಾಡ್ತಕ್ಕಂಥದ್ದನ್ನು ಇವತ್ತು 24x7 ಅಲ್ಲ, 3 ದಿನಕ್ಕೆ 1 ದಿವಸ ರಾಯಚೂರಿಗೆ ನೀರು, 2 ನದಿಗಳು ಇಟ್ಕೊಂಡು. ಈಗೇನೋ ಬರಗಾಲ ಇದೆ, ಒಪ್ಕೊಳ್ತೀವಿ. ಈಗ ರಾಂಪುರ ಜಲಾಶಯದಲ್ಲಿ 15 ದಿನಗಳಿಂದ ಜಾಸ್ತಿ ನೀರು ಇರೋದಿಲ್ಲ. ಅದು 3 ದಿನಕ್ಕೆ ಒಂದು ಸಲ ನೀರು ಅಂದರೆ 15 ದಿನಕ್ಕೆ ಮುಗಿದೋಗ್ಬಿಡ್ತದೆ. ಆಮೇಲೆ ನಮ್ಮ ಪರಿಸ್ಥಿತಿಯನ್ನು ಇನ್ನು ಈಗ ಬೇಸಿಗೆ ಪ್ರಾರಂಭ, ಕಡು ಬೇಸಿಗೆಯಲ್ಲಿ ನಾವೆಲ್ಲ ಹೋಗಬೇಕು. 43 ಡಿಗ್ರಿ ತಾಪಮಾನದಲ್ಲಿ ನಮಗೆ ನೀರು ಕೊಡ್ತಕ್ಕಂಥದ್ದನ್ನು ಸಂಪೂರ್ಣ ಸರ್ಕಾರಕ್ಕೆ ಇದು ಒಂದು ಕಾನೂನಿದೆ, ಕೊಡಬೇಕು. ಅವರು ಸರ್ಕಾರ ನೀರನ್ನು ಸರಬರಾಜು ಮಾಡಲೇಬೇಕು. ಅದು ಮೂಲಭೂತ ಸೌಕರ್ಯದಲ್ಲಿ ಬರ್ತದೆ. ನೀವು ಈಗಾಗಲೇ ಜಲಾಶಯಗಳಲ್ಲಿ ನೀರಿಲ್ಲ ಅಂದರೆ ಅದಕ್ಕೆ ಏನಾದರೂ ಪರ್ಯಾಯ ಮಾರ್ಗ ಮಾಡಬೇಕಲ್ಲ. ಈಗ KPTCLಗೆ ನೀರಿಲ್ಲ ಅಂದರೆ ನಾರಾಯಣಪುರ ಡ್ಯಾಮಿಂದ ನೀವು ಇಷ್ಟು ಒಂದು TMC ನೀರನ್ನು ಬಿಡ್ತಾ ಇದ್ದೀರಾ. ಆ ರೀತಿ ಒಂದು ಮಾರ್ಗ ಹುಡ್ಕೊಳ್ಳಿ. ಕುಡಿಯೋಕ್ಕೆ ನೀರು ಬೇಕು ಜನರಿಗೆ. ಕುಡಿಯೋಕ್ಕೆ ನೀರು ಕೊಡಲಿಲ್ಲ ಅಂದರೆ ನೀವು ಯಾಕೆ ಅಧಿಕಾರದಲ್ಲಿದ್ದೀರಾ? ನೀವು ಯಾಕೆ ನಗರಸಭೆಯಲ್ಲಿ ಜವಾಬ್ದಾರಿ ಹುದ್ದೆಗಳಲ್ಲಿದ್ದೀರಾ? ವರ್ಗಾವಣೆ ಮಾಡ್ಕೊಂಡು ಹೋಗಿಲ್ಲ, ಬಿಟ್ಟೋಗಿ ಅಂತಕ್ಕಂಥ ಜನ ದಂಗೆ ಹೇಳ್ತಾರೆ. ಕುಡಿಯೋಕ್ಕೆ ನೀರು ಕೊಡಲೇಬೇಕು. ಇನ್ಮೇಲೆ ಸರಿಯಾಗಿ ಎಚ್ಚರ ವಹಿಸಬೇಕು. ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ನಗರಸಭೆ ಸದಸ್ಯರುಗಳು ನೀವು ಕ್ರಿಯಾಶೀಲವಾಗಿಲ್ಲ, ಯಾಕಂದರೆ ನಿಮಗಿನ್ನೂ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ರಾಯಚೂರು ಅಂದಾಗ 40 ಡಿಗ್ರಿ, 43, 45 ಡಿಗ್ರಿ ಉಷ್ಣಾಂಶವನ್ನು ನಾವು ಕಾಣ್ತಾ ಇರ್ತೀವಿ. ಈಗ ನೀರಿಗೆ ಬಹಳಷ್ಟು ಸಮಸ್ಯೆ ಅಂತ ಹೇಳಿದ್ರೆ ಅಂದಾಜು ಆ ರಾಂಪುರ ಕೆರೆಯಲ್ಲಿ ಸುತ್ತಮುತ್ತಲ ಎಷ್ಟು ಗ್ರಾಮದ ಜನ ಆಶ್ರಯವನ್ನು ಪಡ್ಕೊಂಡಿದ್ದಾರೆ? 15 ದಿವಸ ಆದಮೇಲೆ ನೀರಿಲ್ಲ ಅನ್ನೋದಾದ್ರೆ ಏನು ಪರ್ಯಾಯ ವ್ಯವಸ್ಥೆ? ದಿವ್ಯ, ರಾಯಚೂರು ನಗರಕ್ಕೆ ಒಂದು ರೀತಿಯಾಗಿ ಈ ನೀರಿನ ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇದು ಒಂದ್ ಕಡೆ ಬಿಸಿಲುನಾಡು ಜಿಲ್ಲೆ ಅಂತಾನೆ ಕರೆಸ್ಕೊಳ್ಳುತ್ತಿರುವಂತ ರಾಯಚೂರು ಜಿಲ್ಲೆ ಆಗಿರುವಂತದ್ದು. ರಾಯಚೂರು ಜಿಲ್ಲೆಗೆ 2 ನದಿಗಳು ಹೊಂದ್ಕೊಂಡ್ರು ಕೂಡ ಇಲ್ಲಿರುವಂತ ಅಧಿಕಾರಿಗಳು ಮತ್ತೆ ಇಲ್ಲಿರುವಂತ ಸರ್ಕಾರ ಹಾಗೂ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತಿನ ದಿನ 2 ನದಿಗಳು ಇದ್ರೂ ಕೂಡ ಸೂಕ್ತವಾದಂತ ಒಂದು ಕುಡಿಯಲು ನೀರು ಕೊಡದೇ ಇರುವಂತ ಅಧಿಕಾರಿಗಳು ಯಾಕೆ ಬೇಕು, ಸರ್ಕಾರಗಳು ಯಾಕೆ ಬೇಕು ಅನ್ನೋದು ಜನರ ಪ್ರಶ್ನೆ ಕೂಡ ಆಗಿರುವಂತದ್ದು. ಇದರಲ್ಲಿ ನೋಡೋದಾದ್ರೆ ಏನು ರಾಂಪುರ ಕೆರೆಯಿಂದ ರಾಯಚೂರು ನಗರದಲ್ಲಿ ಇರುವಂತ 16 ವಾರ್ಡ್ಗಳಿಗೆ ನೀರು ಕೊಡುವಂತ ಕೆರೆ ಆಗಿರುವಂತದ್ದು. ಅಲ್ಲಿಂದ ಫಿಲ್ಟರ್ ಮಾಡಿ ರಾಂಪುರ ಕೆರೆಯಿಂದ ಅಲ್ಲಿ 16 ವಾರ್ಡ್ಗಳಿಗೆ ನೀರು ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ಬೇಸಿಗೆ ಮುನ್ನವೇ ಏನು 3 ದಿನಕ್ಕೆ 1 ಬಾರಿ, ವಾರಕ್ಕೆ 2 ಬಾರಿ ಮಾತ್ರ ನೀರು ಕೊಡ್ತಿರುವಂತ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ಜನರಿಗೂ ಕೂಡ ನೀರಿನ ಸಮಸ್ಯೆ ಸಾಕಷ್ಟು ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಒಂದು ಬೇಸಿಗೆ ಮುನ್ನವೇ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ 40ರಿಂದ 46 ಡಿಗ್ರಿ ಸೆಲ್ಸಿಯಸ್ ಕೂಡ ಬರ್ತಾ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ನೀರಿನ ಸಮಸ್ಯೆ ಯಾವ ರೀತಿ ನೀಗಿಸ್ತಾರೆ ಅಂತ ಅನ್ನೋದು ಜನರ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗ್ತಾ ಇರುವಂತದ್ದು. ಏನು ಜಲಾಶಯದಿಂದ ಕೂಡ ಅಲ್ಲಿ ಗಣೇಕಲ್ ಜಲಾಶಯದಿಂದ ಆದಷ್ಟು ಬೇಗನೆ ಇಲ್ಲಿ ಕೆರೆ ತುಂಬಿಸುವಂತ ಕಾರ್ಯ ಮಾಡಬೇಕಾಗಿತ್ತು. 15 ದಿನಗಳಿಗೆ ಆಗುವಷ್ಟು ನೀರು ಮಾತ್ರ ಇರುವಂತದ್ದು. ಅದು 3 ದಿನಕ್ಕೆ ಒಂದ್ಸಲ ಕೊಟ್ರೆ, ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿಂದ ನೀರು ತುಂಬಿಸ್ಬೇಕಾದ್ರೆ 2 ದಿನ ಬೇಕಾಗುತ್ತೆ. ಇಲ್ಲಿ ಜಿಲ್ಲಾಧಿಕಾರಿ ಅಲ್ಲಿ ಸಿಬ್ಬಂದಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ
ಒಂದು ಮೇಲಾಧಿಕಾರಿಗಳಿಗೆ ಒಂದು ಪತ್ರ ಬರೀಬೇಕು, ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಜಿಲ್ಲಾಧಿಕಾರಿಗಳು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಪತ್ರ ಬರೆದಂತ ಸಂದರ್ಭದಲ್ಲಿ ಏನು ನಾಲೆಯಿಂದ ಇಲ್ಲಿ ಕೆರೆ ತುಂಬಿಸುವಂತ ಕಾರ್ಯ ಮಾಡಬೇಕು. ಅದಕ್ಕೆ ಮತ್ತೆ 144 ಸೆಕ್ಷನ್ ಜಾರಿ ಮಾಡಿಕೊಂಡು ಪೊಲೀಸರ ನಿಯೋಜನೆ ಮಾಡಿಕೊಂಡು ಮಾಡುವಂತ ಕೆಲಸ ಆಗಿರುವಂತದ್ದು. ಯಾಕಂದ್ರೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ರೈತರು ಮಧ್ಯದಲ್ಲಿ ನೀರನ್ನು ತೆಗೆದುಕೊಂಡು ಹೋಗುವಂತ ಕಳ್ಳವು ಕೂಡ ಆಗುತ್ತೆ ಅಂತೇಳಿ ಸಾಕಷ್ಟು ಇಲ್ಲಿ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲಿರುವಂತ ನಗರಸಭೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ತರುತ್ತೆ ಅಂತೇಳಿ ನೋಡ್ಬೇಕಾಗಿದೆ ದಿವ್ಯಾ. ಆ ಭಾಗದ ಜನಸಾಮಾನ್ಯರು ಏನು ಹೇಳ್ತಿದ್ದಾರೆ, ಅವರ ಆಕ್ರೋಶ ಏನು? ಯಾಕಂತ ಹೇಳಿದ್ರೆ ಆ ಭಾಗದ ಜನಪ್ರತಿನಿಧಿಗಳ ಕರ್ತವ್ಯ ಮೂಲಭೂತವಾಗಿ ಬೇಕಾಗುವಂತಹ ಸೌಲಭ್ಯಗಳನ್ನು, ವಿಶೇಷವಾಗಿ ನೀರು. ಹಾಗಾಗಿ ಆ ಭಾಗದ ಜನ ಏನು ಹೇಳ್ತಿದ್ದಾರೆ ಅನಿಲ್? ದಿವ್ಯಾ, ಏನು ಈ ಭಾಗದ ಜನಪ್ರತಿನಿಧಿಗಳು ಕೂಡ ಏನು ಅಧಿಕಾರಿಗಳಿಗೆ ಸೂಚನೆ ನೀಡಿದೀವಿ, ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಅಂತೇಳಿ ಹೇಳ್ತಾ ಇದಾರೆ ಹೊರತಾಗಿ ಯಾವ್ದು ಕಾರ್ಯರೂಪಕ್ಕೆ ಮಾತ್ರ ಬಂದಿಲ್ಲ ಅಂತ ಹೇಳ್ಬೋದು ದಿವ್ಯಾ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ಎಲ್ಲಿ ಬಂದಿದ್ರಿ? ಯಾಕೆ ನೀರು ನಿಮ್ಮೂರಲ್ಲಿ ಬರವಲ್ಲ? ಎಷ್ಟು ದಿನ ಆಯ್ತು ರೀ? 3 ದಿನದ ಮೇಲೆ ಬಿಡ್ತಾನೆ ಬಂದೇ ಇಲ್ಲ. 3 ದಿನ ಹಾಂ, ನೀರಿಗೆ ಬಂದು ಇಲ್ಲಿ ತನಕ ಬರ್ತಾರೆ. ಮತ್ತು ಹೆಂಗೆ ಅನ್ಸುತ್ತೆ ಬೇಸಿಗೆ ಇವಾಗ? ಈ ನೀರು ಭಾಳ ತಿಕ್ಕಲ. ಹ್ಞೂ, ಮತ್ತು ಹೆಂಗೆ ಎರಡು ನದಿಗಳಿದ್ದರೂ ಕೂಡ ನೀರು ಕೊಡ್ತಾ ಇಲ್ಲಲ್ಲ ಅಧಿಕಾರಿಗಳು? ಹೆಂಗಂತ ಈ ಮಳೆನೇ ಇಲ್ಲ ಅಂತಾರೆ, ಡ್ಯಾಮ್ನಾಗೆ ನೀರು ಇಲ್ಲ ಅಂತಾರೆ. ನೀರು ಐತಲ್ರಿ? ಇಲ್ಲ ಅಂತ ಹಾಕತ್ತಾರೆ. ಮತ್ತೆ ಅಧಿಕಾರಿಗಳು ಹೇಳ್ತಾರೆ. ಯಾವರು? ಹೊಸರು. ಎಲ್ಲಿ ಬಂದಿದ್ರಿ? ನೀರು ಸಲ ಯಾಕೆ ನೀರು ನಿಮ್ಮೂರಲ್ಲಿ ಬರವಲ್ಲ? ಎಷ್ಟು ದಿನ ಆಯ್ತು ರೀ? 3 ದಿನದ ಮೇಲೆ ಬಿಡ್ತಾನೆ ಬಂದೇ ಇಲ್ಲ. 3 ದಿನ ಹಾಂ, ನೀರಿಗೆ ಬಂದು ಇಲ್ಲಿ ತನಕ ಬರ್ತಾರೆ. ಮತ್ತು ಹೆಂಗೆ ಅನ್ಸುತ್ತೆ ಬೇಸಿಗೆ ಇವಾಗ? ಈ ನೀರು ಭಾಳ ತಿಕ್ಕಲ. ಹ್ಞೂ, ಮತ್ತು ಹೆಂಗೆ ಎರಡು ನದಿಗಳಿದ್ದರೂ ಕೂಡ ನೀರು ಕೊಡ್ತಾ ಇಲ್ಲಲ್ಲ ಅಧಿಕಾರಿಗಳು? ಹೆಂಗಂತ ಈ ಮಳೆನೇ ಇಲ್ಲ ಅಂತಾರೆ, ಡ್ಯಾಮ್ನಾಗೆ ನೀರು ಇಲ್ಲ ಅಂತಾರೆ. ನೀರು ಐತಲ್ರಿ? ಇಲ್ಲ ಅಂತ ಹಾಕತ್ತಾರೆ. ಮತ್ತೆ ಅಧಿಕಾರಿಗಳು ಹೇಳ್ತಾರೆ. ಯಾವ ರೇಸ್ ಮಾಡ್ರೆ? ಯಾವ ರೇಸ್ ಮಾಡ್ರೆ? ಅಲ್ಲೇ ಅಲ್ಲೇ ಇರೋ ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾದಂತಹ ಅಶೋಕ್ ಜೈನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ವಿಷಯ ಗೊತ್ತಾಯ್ತು, ಗಣೇಕಲ್ ಕೆರೆಯಲ್ಲಿ ಇನ್ನೊಂದು 15 ದಿವಸಕ್ಕೆ ಆಗುವಷ್ಟು ನೀರಿದೆ, ಆಮೇಲೆ ಏನು ಅನ್ನುವಂಥ ಪ್ರಶ್ನೆ ಹೇಗಿದೆ ಸರ್? ಅಲ್ಲಿ ನಗರಸಭೆ ರೆಸ್ಪಾನ್ಸ್ ಹೆಂಗಿದೆ? ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನೋಡಿ ಮೇಡಮ್, ಗಣೇಕಲ್ ಅಲ್ಲ, ರಾಂಪೂರು ಕೆರೆಯಲ್ಲಿ 15 ದಿನದ ನೀರಿದೆ. ರಾಂಪೂರ್ ಕೆರೆಗೆ ನೀರು ಬರುವುದು ತುಂಗಭದ್ರಾ. ಅದು ಆಮೇಲೆ ಈಗ ಏನ್ ಮಾಡಿದ್ದಾರೆ, 15 ದಿನದ ನೀರಿದೆ, ಅದು ತುಂಗಭದ್ರದ ನೀರು ಕುಡಿಯೋ ನೀರಿಲ್ಲ ಅಂದ್ಬಿಟ್ಟು ಕೇಸಿ ಏನ್ ಸಣ್ಣ ನೀರಾವರಿ ಮಂತ್ರಿಗಳು NS ಬೋಸರಾಜ್ ಅವರು ಕೃಷ್ಣ ಇಂದ ಅಪ್ರಾಳ್ ಮೇಲೆ ಗಣಿಕಲ್ ಜಲಾಶಯದಿಂದ ಈಗ ರಾಂಪುರ್ಗೆ ಕೃಷ್ಣ ನೀರು ಬಿಟ್ಟಿದ್ದಾರೆ. ರಾಯಚೂರಿನಲ್ಲಿ 2 ನದಿಗಳಿದಾವೆ, ಒಂದಲ್ಲ 2 ನದಿಗಳು, ಕೃಷ್ಣ ತುಂಗಭದ್ರಾ. ಕುಡಿಯೋ ನೀರು 3 ದಿನಕ್ಕೆ 4 ದಿನಕ್ಕೆ ಬಿಟ್ರೆ ಇದು ಕಡು ಬೇಸಿಗೆಯಲ್ಲಿ ಜನರ ಪರಿಸ್ಥಿತಿ ಏನಾಗ್ಬೇಕು? ನೀರು ಸಾಕಷ್ಟಿದೆ, 3 ಪಟ್ಟು ನೀರಿದೆ, ಆದರೆ ಈ ಸರಬರಾಜು ನಗರಸಭೆ ಮಾಡಕ್ ಆಗ್ತಾ ಇಲ್ಲ. ಹೆಂಗಿದೆ ಅಂದ್ರೆ ಕೆಲವು ವಾರ್ಡ್ಗಳಲ್ಲಿ ಡೈರೆಕ್ಟ್ ರೈಸಿಂಗ್ ಲೈನ್ ಇದೆ, ಇನ್ನು ಬೈಪಾಸ್ಗಳಲ್ಲಿ ಕೂಡ, ಅಂದ್ರೆ ಒಂದು ಲೈನ್ ಬೈಪಾಸ್ ಇದ್ರು ಕೂಡ ಅದಕ್ಕೆ ಎಲ್ಬಂತಲ್ಲೇ ಲೈನ್ ಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಲೀಕೇಜ್ ಇದೆ. ನೀರು ಇಷ್ಟು ಪೋಲ್ ಆಗುತ್ತೆ ಅಂದ್ರೆ ಅದನ್ನ ರಿಪೇರಿ ಮಾಡ್ಬೇಕು, ಅದಕ್ಕೆ ವಿಶೇಷ ತಂಡ ರಚನೆ ಮಾಡ್ಬೇಕು ಅನ್ನೋದನ್ನ ನಗರಸಭೆಗೆ ಇಲ್ಲ. ಇದು ನಮ್ಮ ದುರಾದೃಷ್ಟ. ಕುಡಿಯೋ ನೀರಿಗೆ ತೊಂದರೆ ಇಲ್ಲ, ಆದ್ರೆ ಮೇಂಟೆನೆನ್ಸ್ ಅದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದನ್ನ ಆ ನಗರಸಭೆಯಲ್ಲಿ ಕೊರತೆ ಇದೆ ಅಂತಕ್ಕಂಥದನ್ನ ಬಹಳ ಕಡಾಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಿಜ, ಬಹಳ ದುರಂತ ಸರ್. ಯಾಕಂತ ಹೇಳಿದ್ರೆ ನೀರಿದ್ರೂ ಸರಬರಾಜಲ್ಲಿ ವ್ಯತ್ಯಾಸ, ಲೀಕೇಜ್ ಅನ್ನು ತಪ್ಪಿಸೋದಿಲ್ಲ, ನೀರನ್ನು ಡೈವರ್ಟ್ ಮಾಡೋದಕ್ಕೆ ಅಲ್ಲಿರುವಂತ ಗ್ರಾಮಗಳಿಗೆ ನೀರು ಒದಗಿಸೋದಕ್ಕೆ ವಿಪರ್ಯಾಸ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಏನ್ ಮಾಡಬಹುದು ಈ ಕ್ಷಣಕ್ಕೂ ಕೂಡ ನಗರಸಭೆಯವರು ಏನ್ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ? ಯಾಕಂದ್ರೆ ಬೇಸಿಗೆ ನಾನ್ ಹೇಳೋದೇನಂದ್ರೆ ನಗರಸಭೆಯವರು ಈಗ ನೋಡಿ
ಇವ್ರಿಗೆ ಆ ತಾಕತ್ತು ಶಕ್ತಿ ಇಲ್ಲ. ಕೆಲವು ವಾರ್ಡ್ಗಳು, ಒಂದು 6 ವಾರ್ಡ್ಗಳಿದೆ, ಅದು 19, 20, 21 ರೈಸಿಂಗ್ ಲೈನ್ ಡೈರೆಕ್ಟ್ ಇದೆ. 24 ತಾಸು ನೀರು ಬರುತ್ತೆ ಅವ್ರಿಗೆ. ಮೇಡಮ್, ಮನುಷ್ಯನಿಗೆ ನೀರು ಎಷ್ಟು ಬೇಕು? ಬಟ್ಟೆ ತೊಳೆಯಕ್ಕೆ ಒಂದು 4 ಕೊಡ, ಇಲ್ಲ ಒಂದು ದೊಡ್ಡ ಫ್ಯಾಮಿಲಿ ಇದ್ರೆ ಒಂದು 15-20 ಕೊಡ, ಆಮೇಲೆ ಕುಡಿಯಕ್ಕೆ ಒಂದು 10 ಕೊಡಗಳು. ಅದು ಬಿಟ್ರೆ ಆ ನೀರು ಉಳಿದನ್ನ ರೈಸಿಂಗ್ ಲೈನ್ ನೀರ್ ಹಂಗೆ ಪೋಲಾದ್ರೆ ಅದು ನೀರ್ ಪೋಲಾಗತ್ತ, ಅವ್ರಿಗೆ ಬೇಕಿಲ್ಲ, ನೀರ್ ಬಿಟ್ಬಿಡ್ತಾರೆ. ಈ ಪರಿಸ್ಥಿತಿ ಇದೆ. ಹಿಂಗಾಗಿ ನಗರಸಭೆಯವರು ವಿಶೇಷ ಒಂದು ತಂಡ ರಚನೆ ಮಾಡಬೇಕು. ಅವ್ರಿಗೆ ನಗರಸಭೆಗೆ ಮೊದಲೇ ಸಿಬ್ಬಂದಿಗಳ ಕೊರತೆ ಇದೆ. ಆ ವಿಶೇಷ ತಂಡ ರಚನೆ ಮಾಡ್ಕೊಂಡು ನಿರಂತರವಾಗಿ ಅವರು ಇದನ್ನ ಗಮನ ಹರಿಸಬೇಕು. ನೋಡಿ, ಎಲ್ಲೆಲ್ಲಿ ಲೀಕೇಜ್ ಇದೆ ಒಂದು ತಂಡನೇ ಬೇರೆ, ಎಲ್ಲೆಲ್ಲಿ ನೀರುಗಳ ಸಮಸ್ಯೆ ಇದೆ ಅಂತಕ್ಕಂಥದನ್ನ ಇದ್ರ ಬಗ್ಗೆ ಕಾಳಜಿ ವಹಿಸಿದಾಗ ಮಾತ್ರ ಅದೇನೋ ಕುಡಿಯೋ ನೀರು ಈ ರಾಯಚೂರು ಜನರಿಗೆ, ನಗರಕ್ಕೆ ಸಿಗುತ್ತೆ ಅಂತಕ್ಕಂಥದನ್ನ ನನ್ನ ಒಂದು ಸಲಹೆ. ಡಾನ್ಸ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.